ದಿನಾಂಕ 13/4/2025 ಕಲಾಮಂದಿರದಲ್ಲಿ ಸಮಯ 4ರಿಂದ 8ರವರೆಗೆ ಡಿ. ಮಾದೇಗೌಡರಿಗೆ ಅಭಿನಂದನೆ ಹಾಗೂ ಅಭಿನಂದನಾ ಗ್ರಂಥ ಬಿಡುಗಡೆ ಸಮಾರಂಭವನ್ನು ಬಹಳ ಯಶಸ್ವಿಯಾಗಿ ನಡೆಯಿತು. ಪರಮಪೂಜ್ಯ ಜಗದ್ಗುರು ಶ್ರೀ 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 ನಿರ್ಮಲಾನಂದ ಸ್ವಾಮಿಗಳು ಮತ್ತು ಪರಮಪೂಜ್ಯ ಜಗದ್ಗುರು ಶ್ರೀ ಶ್ರೀ ಶಿವರಾತ್ರಿ ದೇಶಿಕೇಂದ್ರ ಸ್ವಾಮಿಗಳು ಮತ್ತು ಶ್ರೀರಾಮಕೃಷ್ಣ ಆಶ್ರಮದ ಸ್ವಾಮಿ ಮುಕ್ತಾನಂದ ಸ್ವಾಮೀಜಿಗಳು ಹಾಗೂ ಯೋಗ ನರಸಿಂಹಸ್ವಾಮಿಯ ದೇವಸ್ಥಾನದ ಭಾಸ ಸ್ವಾಮೀಜಿಗಳು ಹಾಗೂ ಇನ್ನಿತರ ಗಣ್ಯರು ಮತ್ತು ಅನೇಕ ರಾಜಕಾರಣಿಗಳು ಈ ಸಂದರ್ಭದಲ್ಲಿ ಹಾಜರಿದ್ದು ಅಭಿನಂದನಾ ಗ್ರಂಥದ ಬಿಡುಗಡೆ ಸಮಾರಂಭದಲ್ಲಿ ಹಾಗೂ ಮತ್ತು ಡಾಕ್ಟರ್ ಮಾದೇಗೌಡರವರಿಗೆ ಅಭಿನಂದನೆಯನ್ನು ಮತ್ತು ಸನ್ಮಾನವನ್ನು ಮಾಡಲಾಯಿತು. ಸಂತೋಷದ ವಿಚಾರ. ಮನೆ ಮನೆ ಮಾದೇಗೌಡ ಅಂದರೆ ಮೂಡ ಅಧ್ಯಕ್ಷರಾಗಿದ್ದಾಗ ಮನೆಗಾಗಿ 45,000 ಅರ್ಜಿ ಬಂದಿತು. ಅದರಲ್ಲಿ 15,000 ಅರ್ಜಿದಾರರಿಗೆ ಮನೆ ನೀಡಲಾಯಿತು. ಪ್ರತಿ ಮನೆಗೆ ಹೋಗಿ ಅಧಿಕಾರಿಗಳೊಂದಿಗೆ ವಿಚಾರಿಸಿ ಮನೆ ಅವಶ್ಯಕತೆ ಇದ್ದವರಿಗೆ ಮಾತ್ರ ಮನೆ ನೀಡಲಾಯಿತು. ಈ ಒಂದು ಕಾರಣದಿಂದ ಮನೆ ಮಾದೇಗೌಡ ಎಂಬ ಹೆಸರು ದಕ್ಕಿತು. ಅದಲ್ಲದೆ ರಾಜ್ಯ ಪ್ರಶಸ್ತಿ ಹಾಗೂ ಇನ್ನೂ ಮುಖ್ಯ ಹಲವಾರು ಪ್ರಶಸ್ತಿಗಳು ದಕ್ಕಿಸಿಕೊಂಡ ವ್ಯಕ್ತಿ ಎಂದರೆ ತಪ್ಪಾಗಲಾರದು. ಅಧಿಕಾರದ ಹಿಂದೆ ಯಾವತ್ತೂ ಇವರು ಹೋಗಲಿಲ್ಲ. ಅಧಿಕಾರವೇ ಇವರಿಗೆ ಹೇಳಿದರೂ ಸಹ ತಪ್ಪಾಗಲಾರದು. ನಾನು ಸುಮಾರು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದೀನಿ. ಇವತ್ತು ನನಗೆ ವಿಶೇಷವಾದಂಥ ಕಾರ್ಯಕ್ರಮ ಅನ್ನೋದು ತಪ್ಪಾಗಲ್ಲ. ಯಾಕೆಂದರೆ ನಾನು ಚಿಕ್ಕ ವಯಸ್ಸಿಂದ ಚಿಕ್ಕ ಹುಡುಗಾಗಿದ್ದಾಗಿಂದಲೂ ಮಾದೇಗೌಡರವ್ರ ಬಗ್ಗೆ ಒಂದು ಪ್ರೀತಿ ಮತ್ತು ಒಂದು ಅಪಾರವಾದಂಥ ಗೌರವ, ಭಕ್ತಿ ಮೂರನ್ನೂ ಇಟ್ಕೊಂಡು ಬಿಡೋದನ್ನು. ಯಾಕೆಂದರೆ ಅವರು ನಮ್ಮ ಅಪ್ಪ ಮತ್ತು ಅವ್ರ ಸ್ನೇಹಿತರು. ನಾನು ಚಿಕ್ಕ ಹುಡುಗಾಗಿದ್ದಾಗಿಂದಲೂ ಅವರು ನನಗೆ ಪರಿಚಿತರು ಮತ್ತು ಅವ್ರ ಬಗ್ಗೆ ನನಗೆ ತುಂಬ ವಿಚಾರಗಳನ್ನ ತಿಳಿತಾ ಇದ್ದೀವಿ. ನಾವು ಮೈಸೂರಿಗೆ ಆಗಿ ಅವರು 76ನೇ ಇಸ್ವಿಯಲ್ಲಿ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ ಸಾಮಾಜಿಕವಾಗಿ, ಆರ್ಥಿಕವಾಗಿ ಮತ್ತು ಸದೃಢವಾಗಿ ಜನರ ಜೊತೆ ಇದ್ದು ಅವರ ಕಷ್ಟಗಳನ್ನು ಅರಿತು ಅವರ ಕಷ್ಟ ಕಾರ್ಪಣ್ಯಗಳಿಗೆ ಇವರು ಸ್ಪಂದಿಸಿದ್ದಾರೆ. ಆದ್ದರಿಂದ ಸಹಸ್ರಾರು ಸಂಖ್ಯೆಯ ಅಭಿಮಾನಿಗಳು ಮಾದೇಗೌಡರ ಹಿಂದೆ ಇದ್ದಾರೆ ಎಂದರೂ ಸಹ ತಪ್ಪಾಗಲಾರದು. ಈ ಒಂದು ಅಭಿನಂದನಾ ಗ್ರಂಥದಲ್ಲಿ ಅತಿ ಮುಖ್ಯವಾಗಿ ಈ ಒಂದು ಗ್ರಂಥವನ್ನು ಓದಲೇಬೇಕು ಎಂಬ ಒಂದು ಉದ್ದೇಶದಿಂದ ಈ ಪುಸ್ತಕವನ್ನು ನಾನೂ ಸಹ ತೆಗೆದುಕೊಂಡು ಹೋಗುತ್ತಿದ್ದೇನೆ. ಮೈಸೂರಿನಲ್ಲಿ ಹಲವು ಬಡಾವಣೆಗಳು, ಹಲವು ಸಂಘ ಸಂಸ್ಥೆಗಳು, ಹಲವು ಕ್ಷೇತ್ರ ಅಭಿವೃದ್ಧಿಯಲ್ಲಿ ಅವರ ಪರೋಕ್ಷ ಹಾಗೂ ಪ್ರತ್ಯಕ್ಷ ಸ್ಪರ್ಶವಿದೆ, ಶ್ರಮವಿದೆ, ಕೊಡುಗೆ ಇದೆ. ಆದರೂ ನನ್ನದು ಎನ್ನದೆ ನಾನು ನಿಮಿತ್ತ ಮಾತ್ರ ಎನ್ನುವ ಇವರ ನುಡಿಮುತ್ತು ಮನಸ್ಸುಗಳ ಪರಿವರ್ತನೆಗೆ ದಾರಿದೀಪ ಎಂದು ಹೇಳಿದರೆ ತಪ್ಪಾಗಲಾರದು. ಕಾಲ ಗೊತ್ತು ಮಾಡಿ ಇವತ್ತು ಮಾಡಬೇಕು ಅಂತೇಳಿ ಕಾರ್ಯಕ್ರಮ ನಿಗದಿಯಾದದ್ದು. ಅದರಿಂದ ಆ 4 ಜನರು ಕೂಡ ಇಷ್ಟೊಂದು ತಾಳ್ಮೆಯಿಂದ ಇಲ್ಲಿ ಕೂತಿದಾರಲ್ಲ, ಅದು ಈ ಕಾರ್ಯಕ್ರಮದ ಮಹತ್ವದ ಸಂದೇಶವನ್ನು ಕೊಡ್ತದೆ ಅಂತ ನಾನು ಅನ್ಕೊಂಡಿದ್ದೇನೆ. ಕಲಾಮಂದಿರದಲ್ಲಿ ಕಾರ್ಯಕ್ರಮ ಮಾಡುವಾಗ 2 ಅಭಿಪ್ರಾಯಗಳು ಇತ್ತು. ಒಂದು, ಅಲ್ಲಿ 1,000ಕ್ಕೂ ಹೆಚ್ಚು ಜನ ಆಸನಗಳಿದ್ದಾವೆ, ಅವೆಲ್ಲ ಭರ್ತಿ ಆಗ್ತಾವ ಅನ್ನೋ ಅನುಮಾನ ಒಂದು ಕಡೆ. ಇಷ್ಟೊಂದು ಜನ ಸೈಟ್ ತಗೊಂಡವ್ರೆ, ಅವರೆಲ್ಲ ಬಂದ್ರೆ ಕೂತ್ಕೊಳ್ಳೋಕೆ ಅವಕಾಶ ಆಗ್ತದ? ಈ 2 ಅಭಿಪ್ರಾಯಗಳು ಸಮನ್ವಯಗೊಳಿಸಿ ಈ ಸಮಾರಂಭ ನಡೀತಾರೆ. ಬಹುಶಃ ಯಾರಿಗೂ ಸೀಟ್ ಇಲ್ಲ ಅಂತ ಇಲ್ಲ, ಅಥವಾ ತುಂಬಿ ತುಳುಕುವಂಥದ್ದು ಏನಿಲ್ಲ. ಅದರ ನೀವೆಲ್ಲ ಸಾವಧಾನದಿಂದ ಕೂತು ಆಶೀರ್ವಾದ ಮಾಡ್ತಾ ಇದ್ದೀರಿ, ಅದು ನನಗೆ ಹೃದಯ ತುಂಬಿ ಬಂದದೆ ಅಂತ ಈ ಒಂದು ಮಾತು ನಾನು ಇಷ್ಟಪಡ್ತೇನೆ.
ಈ ಕಾರ್ಯಕ್ರಮವನ್ನ ವೇದಿಕೆಯನ್ನ ನೋಡ್ತಾ ಇದ್ರೆ ಕೆಲವರು ಅಂದ್ಕೊಳ್ಬಹುದು ಈ ಕಾರ್ಯಕ್ರಮ ಧಾರ್ಮಿಕ ಸಮಾವೇಶನ ಹಾಗೆ ಅಂತ. ಅದು ಸತ್ಯ, ಒಂದು ರೀತಿ ಧಾರ್ಮಿಕ ಸಮಾವೇಶ. ಇಲ್ಲಿರೋ ಗಣ್ಯರು ರಾಜಕಾರಣಿಗಳನ್ನ ನೋಡಿದಾಗ ಇದೇನು ಸರ್ವಪಕ್ಷಗಳ ಸಮಾವೇಶ, ರಾಜಕೀಯ ಸಮಾವೇಶನ ಅಂತಲೂ ಕೆಲವರು ಅಂದ್ಕೊಂಡಿರ್ಬೋದು. ಅದೂ ಕೂಡ ನಿಜ. ಯಾರೇ ಆಗಲಿ ಎಲ್ಲ ಪಕ್ಷದವರು ಕೂಡ ಇಲ್ಲಿದ್ದಾರೆ. ಒಂದು ರೀತಿ ಸಾಹಿತ್ಯವನ್ನ ಬೆಳಕಾಗ್ತಕ್ಕಂಥ ಸಮಾವೇಶನ ಅಂತಂದ್ರೆ ಅದು ನಿಜ. ಜಯಪ್ರಕಾಶ್ ಗೌಡ್ರ ಆದಿಯಾಗಿ ಅನೇಕ ಸಾಹಿತಿಗಳು, ವೈಸ್ ಚಾನ್ಸಲರ್ಗಳು ತಾವೆಲ್ಲ ಇಲ್ಲಿದ್ದೀರಿ ಅಂದಮೇಲೆ ಈ ಮೂರೂ ಕೂಡ ಸತ್ಯ. ಧಾರ್ಮಿಕ